ನಾನು ಡಾಕ್ಟರ್ ಬಸವರಾಜ್ ಗುರೂಜಿ ಅಂತ ಮೂಲತಃ ಕೈವಾರದವರು. ಈಗ TV9 12 ವರ್ಷ ಆಯಿತು. ಬೆಳಗಿನ ಜಾವ 6 ಗಂಟೆಗೆ ನಿಮ್ಮ ಮೊಬೈಲ್ ತೆಗೆದ್ರೆ ನೀವು ನಿತ್ಯ ಭವಿಷ್ಯ ಬರ್ತಾ ಇರುತ್ತೆ, ಇಡೀ ಪ್ರಪಂಚ ನೋಡುತ್ತೆ. ಹಾಗೆ ನಿತ್ಯ ಭಕ್ತಿ ಅಂತ ಒಂದೊಂದು ಕಾರ್ಯಕ್ರಮನೂ ಮಾಡ್ತಾ ಇರ್ತೀನಿ. ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಪ್ರತಿಷ್ಠಾಪನೆಯ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾನೆ ಅಂದರೆ ಇದು ಮಹಾಕ್ಷೇತ್ರವಾಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ನೋಡಿ, ಹಿರಿಯರೆಲ್ಲರೂ ನಿಮ್ಗೆಲ್ರಿಗೂ ಅನುಭವ ಆಗಿರುತ್ತೆ. ತಿರುಪತಿಯಲ್ಲಿ ಹೋಗ್ತೀವಿ, ವೆಂಕಟೇಶ್ವರನ ಸಾಕ್ಷಾತ್ ನೋಡ್ತೀವಿ, ಚೆನ್ನಾಗಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಪಕ್ಕಕ್ಕೆ ಬಂದಿದ ತಕ್ಷಣ ನಿಮ್ಗೆ ಯಾರಿಗಾದ್ರೂ ವೆಂಕಟೇಶ್ವರ ಗುರುತಿರ್ತಾನ? ಕುರುಡುಮಲೆ ದೇವರನ್ನ ಇವತ್ತು ವಿಗ್ರಹ ಮುಟ್ಟಕ್ಕಾಗಲ್ಲ. ಇವತ್ತು ಹಳೆ ದೇವಸ್ಥಾನ. ಸಾಕ್ಷಾತ್ ದೇವೇಗೌಡರು ಕೂಡ ಅಲ್ಲಿನೇ ಅವ್ರ ಜೀವನ ಚೇಂಜ್ ಆಗಿದ್ದು. ಯಾವುದೇ ಒಂದು ಸಂಕಲ್ಪ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ತಕ್ಷಣ ಅದು ಎಲ್ಲೋ ಒಂದು ಕಡೆ ವಿಶೇಷವಾಗಿ ಅದ್ರ ಫಲ ಕೊಡುತ್ತೆ. ಅಂತ ಫಲ ಕೊಡೋ ದೇವ್ರು ಇಲ್ಲಿ ಆಗ್ಬೇಕು. ಓಂ ಓಂ ಜೈ ವೈಕುಂಠ ರಂಗನಾಥ, ಜೈ ವೈಕುಂಠ ರಂಗನಾಥ, ಜೈ. ಪ್ರವೇಶ ಮಾಡಬಹುದು. ದೀಪಂ ಶ್ರೀರಂಗನಾಥ ಸ್ವಾಮಿ ದೇವತ ಸುಪ್ರೀತ ಸುಪ್ರಸನ್ನ ವರದ 7 ವರ್ಷಗಳ ಪರಿಶ್ರಮ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ದೇವಾಲಯ. ಮೊದಲು ತಮಗೆಲ್ಲ ಗೊತ್ತಿದೆ, ಚಪ್ಪಡಿ ಆಕಾರದಲ್ಲಿ ಇರ್ತಾ ಇತ್ತು. ಅದಕ್ಕೆ ಅಲಂಕಾರ ಮಾಡೋಕ್ಕಾಗಲ್ಲ, ಬೃಂದಾವನ ಅಲ್ಲ. ಹೌದು, ಅಲಂಕಾರ ಅಭಿಷೇಕಾದಿಗಳೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇವರು ಸರಳವಾಗಿ ಕಟ್ಕೋಬೇಕು ಅಂತ ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡಿ ಅದರ ಮುಖಾಂತರ ಆಗುವವುಗಳನ್ನ ಚರ್ಚೆ ಮಾಡಿ ಗ್ರಾಮಸ್ಥರ ಮುಖಾಂತರವಾಗಿ ಪೂರ್ವಾಭಿಮುಖವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣ ಮಾಡೋದಕ್ಕೆ
ಇದು ಚಿಕ್ಕದ ಗರ್ಭಗೃಹ, ಅದು ಇಟ್ಟಿಗೆಯಲ್ಲಿ ಸಂಕಲ್ಪ ಮಾಡಿದ್ದು. ಅದು ದೈವಚಿತ್ತ, ಇವರ ಮಹನೀಯರ ಒಂದು ಅನುಗ್ರಹ, ದೃಢ ಸಂಕಲ್ಪದಿಂದ ಪ್ರಶ್ನೆ ಮಾಡಿದ್ದಾದ ಮೇಲೆ ಕಲ್ಲಿನಲ್ಲೇ ಒಂದಕ್ಕೊಂದು ಬೆಳೆದೋಯ್ತು. ಆಮೇಲೆ ಅದನ್ನು ಹೊಸ ವಿಗ್ರಹ ಮಹಾಬಲಿಪುರಮಿಂದ ಇದು 2 ಟನ್ನು, ಇದು 2.5 ಟನ್ನು. ಇದೊಂದು ವಿಶೇಷ ಇಲ್ಲಿ ಏನಂದರೆ, ಅಯೋಧ್ಯೆಯ ರಾಮಚಂದ್ರ ಸ್ವಾಮಿಯ ಪ್ರತಿಷ್ಠಾಪನೆಯ ದಿವಸ ಇದನ್ನು ನಿಧಿಕುಂಭ ಸ್ಥಾಪನೆ, ಭೂಮಿಯಲ್ಲಿ ಅಗದು ನಿಧಿಕುಂಭ ಸ್ಥಾಪನೆ ಮಾಡಿ ಕೂರ್ಮ, ನಾಗ, ಸರ್ಪ ಇತ್ಯಾದಿಗಳೆಲ್ಲ ಹಾಕಿ ಅವತ್ತು ಹೋಮ ಮಾಡಿ ಅದರಿಂದ 3 ನದಿಗಳ ನೀರು, ಅದೆಲ್ಲ ಮೃತ್ತಿಕ ಎಲ್ಲವನ್ನು ತಂದು ಅರ್ಪಣೆ ಮಾಡಿ ಆ ಹಳೆಯ ವಿಗ್ರಹವನ್ನು ಖನನ ಮಾಡಿದ್ದೀವಿ. ಬೇರೆಯಲ್ಲಿ ಬಿಸಾಡಿಲ್ಲ. ಆ ಖನನ ಮಾಡಿದಾಗ ಮತ್ತೆ ಅದರಿಂದ ಮೇಲ್ಗಡೆ ಒಂದು ತಂತಿಯ ಮುಖಾಂತರವಾಗಿ ಆ ಒಂದು ಪವರ್ನ ನವೀನವಾಗಿರ್ತಕ್ಕಂತಹ ವಿಗ್ರಹಕ್ಕೆ ಹೊಗೆರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮಾಡುವಂಥ ಸೇವೆ ಆ ಭಗವಂತನಿಗೆ ಹೋಗುತ್ತೆ. ಭಗವಂತ ಇಲ್ಲೇ ಇದ್ದಾನೆ. ಇದೆಷ್ಟಾದ್ರೂ ನಮ್ಮ ಹಳೆಯ ವಿಗ್ರಹ ಕೆಲವರು ಬಿಟ್ಬಿಡ್ತಾರೆ, ಶಾಸ್ತ್ರಿ ಅಂತ ನಮಗೆಲ್ಲರಿಗೂ ಬಿಟ್ಬಿಡ್ತಾರೆ. ಅದು ಕಾರ್ಯಾನಂತರ ನಿಷ್ಪ್ರಯೋಜಕ ಅಂತ, ಅದು ಆಗಬಾರ್ದು ಅಂತ ಅವರಲ್ಲಿ ವಿಜ್ಞಪ್ತಿ ಮಾಡಬೇಕು. ಎಲ್ಲ ಒಪ್ಕೊಂಡ್ರು ಈ ಥರ ಮಾಡೋಣ ಸ್ವಾಮಿ ಅಂತ. ಹಾಗೆ ಮಾಡಿ ಅದಾದ ಮೇಲೆ ಎಲ್ಲರ ಅನುಗ್ರಹದಿಂದ ಇವತ್ತಿಗೆ 3ನೇ ದಿವಸಕ್ಕೆ ಮಹಾಕುಂಭಾಭಿಷೇಕ ಮಹೋತ್ಸವ ಲೋಕ ಕಲ್ಯಾಣಾರ್ಥಂ ಭಗವತ್ಪಾದಾರ್ಪಣೇನ ಪುಷ್ಪಾಣಿ ಸಮರ್ಪಯಾಮಿ. ಅತ ದೇವತಾಭ್ಯೋ ನಮೋ ನಮಃ. ಯಜ್ಞಮೇಜಂ ತದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸಂತೆ ಹನಾಕಂ ಮಹಿಮಾನಿ ಸಜಂತೆ ಯತ್ರ ಪೂರ್ವೇಣ ರಸಾಶ್ಚ ವಿಶ್ವಕರ್ಮಣ ಸಮವರ್ತತಾದಿ ತಸ್ಯ ತ್ವಷ್ಟಾಭಿಜದ್ರೋಪಮೇತೆ ತತ್ಪುರುಷಸ್ಯ ವಿಶ್ವಮಾದಾನಮಗ್ರೆ. ಓಂ ಆಪ್ಯಾಯ ಸರಸಮೇತದೆ ವಿಶ್ವರತ್ಸಮರಸ್ಯಂ ಭವಾಯಸ್ಸಗಂಧೇ. ಓಂ ಆಪ್ಯಾಯ ಸರಸಮೇತದೆ ವಿಶ್ವರತ್ಸಮರಸ್ಯಂ ಭವಾಯಸ್ಯ ಸಂಗನೇ ಕ್ಷೀರೇಣ ಸಮರ್ಪಯಾಮಿ. ಶ್ರೀರಂಗಮಂಗಲಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ದೇವಿ ನಾರಾಯಣೇ ನಮಸ್ತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುವರ್ಧೇ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ಉತ್ತೇಜಸ್ಯ ಜಾತವೇದ ಭಕ್ತಂ ನಿರವಧಿಂ ಮಮ ಪಶೋಗಸ್ಯ ಭಕ್ತಿಮಾವಹ ಜೀವನಂ ಚ ದಿಶೋದಿಶಃ. ಮಹಾಲಕ್ಷ್ಮೀ ಸಮೇತಸ್ಯ ಶ್ರೀದೇವಿ ಸಮೇತಸ್ಯ ರಂಗನಾಥ ಸ್ವಾಮಿ ದೇವತಾಭ್ಯೋ ನಮಃ. ಸುಪ್ರೀತ ಸುಪ್ರಸನ್ನ ವರದಾಭವತೋ. ಜ್ಞಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ನಮಃ. ಅಮೃತಮಸ್ತಂ ಅಮೃತೋಪನಮಸಿ ಸ್ವಾಹ. ಇಮಾಂ ದಿನದಾಗಂ ಸಂಗೃಹ್ಣಾನೇತಿ ದ್ವಾದಶರತ್ನೇನ ರಚನಾ ಭವತಿ. ದ್ವಾದಶಮಾಸಾಃ ಸಂವತ್ಸರಃ ಸಂವತ್ಸರಮೇವಾವೃಂತೆ ಮೌಂಜವೇ ಭವತಿ ಮೂರ್ಜವೇವಾವೃಂತೆ. ಚಿತ್ರಾ ನಕ್ಷತ್ರಂ ಭವತಿ ಚಿತ್ರಂ ಭವೇ ತತ್ಕರ್ಮಾಣಿ ತಸ್ಯೈವ ಸಂವೃದ್ಧೇ. न्यासन्ते हनाकं महिमानस्तजं तत्र पूर्वे सात्या सन्ति देवाः.
ಸ್ವಲ್ಪ ಸೈಡಿಂದ ಎಲ್ಲರೂ ಬಿಡ್ತೀರಾ. ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ. ಕಲವು ವೆಂಕಟನಾಥ. ಜಗದ ಸರ್ವರ ಜೀವಾಧಾರ, ಸಮಸ್ತ ಜೀವಕೋಟಿಗೂ ಮೂಲ ಆಗಿರ್ತಕ್ಕಂಥ ಸಾಕ್ಷಾತ್ ಹ್ಯಾಡಾಳದ ರಂಗನಾಥ ಸ್ವಾಮಿಯ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಆ ಒಂದು ಪ್ರತಿಷ್ಠಾಪನೆಯ ವೇದ ಮಂತ್ರೋಕ್ತಗಳಿಂದ ಇಂದು ಶಕ್ತಿಯನ್ನು ತುಂಬಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪುರೋಹಿತ ವರ್ಗ ವಿಪ್ರರ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಗ್ರಾಮದ ಸಹೃದಯರಾದಂತಹ ಇಲ್ಲಿ ಈ ವೇದಿಕೆಯಲ್ಲಿರ್ತಕ್ಕಂಥ ಸಮಸ್ತ ಗ್ರಾಮದ ಹಿರಿಯ ಚೇತನರು, ಭಕ್ತ ಒಂದು ವೃಂದದವರು, ಭಗವಂತನ ಪಾದಾರವಿಂದಗಳ ಒಂದು ಅನುಗ್ರಹ ಪಡೆದಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳೇ, ಇಲ್ಲೆಲ್ಲರಿಗೂ ಸಹ ನಿಮಗೂ ಸಹ ನಿಮ್ಮ ಆತ್ಮದ ಹೃದಯಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಇನ್ನು ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತ ವೃಂದದವರು, ಅಕ್ಕ ತಂಗಿಯರು, ಹಾಗೆಯೇ ಸಮಸ್ತ ವೀಕ್ಷಕರಿಗೂ ಸಹ ಸಮಸ್ತ ಭಕ್ತ ಮಹಾಶಯರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇವತ್ತು ಮಹಾಪರ್ವ ದಿನ, ವಿಶೇಷವಾದ ದಿನ. ನಾನು ಡಾಕ್ಟರ್ ಬಸವರಾಜ್ ಗುರೂಜಿ ಅಂತ ಮೂಲತಃ ಕೈವಾರದವರು. ಈಗ TV9ನಲ್ಲಿ 12 ವರ್ಷ ಆಯಿತು. ಬೆಳಗಿನ ಜಾವ 6 ಗಂಟೆಗೆ ನಿಮ್ಮ ಮೊಬೈಲ್ ತೆಗೆದ್ರೆ ನೀವು ನಿತ್ಯ ಭವಿಷ್ಯ ಬರ್ತಾ ಇರುತ್ತೆ, ಇಡೀ ಪ್ರಪಂಚ ನೋಡುತ್ತೆ. ಹಾಗೆ ನಿತ್ಯ ಭಕ್ತಿ ಅಂತ ಒಂದೊಂದು ಕಾರ್ಯಕ್ರಮನೂ ಮಾಡ್ತಾ ಇರ್ತೀನಿ. ನಾಳೆ ಬೆಳಗ್ಗೆ ಇದೇ ದೇವಸ್ಥಾನದ ಕೆಲವೊಂದು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡೋನಿದ್ದೀನಿ. ಇದು ನನ್ನ ಭಾಗ್ಯ, ನನ್ನ ಸೌಭಾಗ್ಯ, ನನ್ನ ಯೋಗ ಅಂತ ನಾನು ಹೇಳ್ತೀನಿ. ಈಗ ಇವತ್ತಿನ ದಿವಸ ಈ ಪ್ರತಿಷ್ಠಾಪನೆಯನ್ನು ತಾವೆಲ್ಲರೂ ಒಂದ್ಸಾರಿ ಮನಸ್ಸಿನಲ್ಲಿ ಒಂದು ಸ್ಮರಣೆ ಮಾಡ್ಕೊಳ್ಳಿ. ಎಂತಹ ಪರ್ವಕಾಲ! ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಆದಿರಂಗ, ಅಂತ್ಯರಂಗ, ಮಧ್ಯರಂಗ, ಆದರೆ ಯಾಡಾಳದಲ್ಲಿ ಬಂದಿರತಕ್ಕಂಥ ಆತ್ಮರಂಗ. ಈ ಯಾಡಾಳದ ರಂಗ ಯಾರು? ಆತ್ಮರಂಗ ಆಗ್ತಾನೆ. ಆದಿ, ಅಂತ್ಯ, ಮಧ್ಯ. ಆದರೆ ಇವತ್ತು ಅಯ್ಯಪ್ಪ ಪೂರ್ವಾಭಿಮುಖವಾಗಿ ಶಕ್ತಿಯನ್ನು ಕೊಡೋಕೆ ಇವತ್ತಿನ ದಿವಸ ಪಶ್ಚಿಮದ ಕಡೆ ಇದ್ದಂತಹ ಆ ಭಗವಂತ ಪೂರ್ವಕ್ಕೆ ಏನು ತಾನು ಪೂರ್ವಾಭಿಮುಖವಾಗಿ ಇರಬೇಕು ಅಂತ ಅನುಗ್ರಹಪೂರ್ವಕವಾಗಿ ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಪ್ರತಿಷ್ಠಾಪನೆಯ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾನೆ. ಅಂದರೆ ಇದು ಮಹಾಕ್ಷೇತ್ರವಾಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ, ಮಹಾಕ್ಷೇತ್ರವಾಗುತ್ತೆ. ಯಾಕೆಂದ್ರೆ ಈ ರಸ್ತೆಗೆ ಹತ್ತಿರದಲ್ಲಿದ್ದು ಪೂರ್ವಾಭಿಮುಖವಾಗಿದ್ದು ಇವತ್ತಿನ ದಿವಸ ಒಂದು ಯಾವುದೇ ಶುಭ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇನೆ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅವು ಮುಂದೆ ಬರೋ ಭಿನ್ನಾಭಿಪ್ರಾಯಗಳು ಇವಾಗ ಹೊಟ್ಟೋಯ್ತು ಅನ್ಕೋಬೇಕು. ನಾವು ಮುಂದೆ ಎಲ್ಲೋ ಬರ್ತಾ ಇತ್ತು, ಅದು ಹೊಟ್ಟೋಯ್ತು ಅನ್ಕೋಬೇಕು. ಇವತ್ತಿನ ದಿವಸ ಮಾಘ ಮಾಸ ಅಂದ್ರೇನೆ ನಾವು ಹೇಳ್ತಾ ಇರ್ತೀವಿ, ಈ ಜ್ಯೋತಿಷದಲ್ಲಿ ಹೇಳ್ತೀವಿ ವೈಶಾಖ ಮಾಸ, ಶ್ರಾವಣ ಮಾಸ, ಕಾರ್ತೀಕ ಮಾಸ, ಮಾಘ ಮಾಸದಲ್ಲಿ ವಾಸ್ತು ಪುರುಷನು ರಾಜಯೋಗದಲ್ಲಿರ್ತಾನೆ. ಅದರಲ್ಲೂ ಕೂಡ ಗುರುಗಳು, ವಿಪ್ರರು, ಈ ಮುರಳಿ ಮತ್ತೆ ಈ ಮೂರ್ತಿ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಮಾಡಿದಿರಲ್ಲ, ನಿಜವಾಗ್ಲೂ ನೀವು ಧನ್ಯರು. ಸಾಕ್ಷಾತ್ ವೈಕುಂಠದಿಂದ ರಂಗನಾಥ ಸ್ವಾಮಿಯನ್ನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟಿದ್ದೀರಾ. ಇವತ್ತು ಎಂಥ ಪುಣ್ಯ! ನಾನು ಬರೋಕೆ ಎಷ್ಟೆಷ್ಟು ಅಡೆತಡೆಗಳು ಆದರೂ ಕೂಡ ಈ ಗುರುಗಳು ಮತ್ತೆ ನನಗೆ ನಿಮ್ಮ ಹೃದಯದಿಂದ ನನಗೆ ಕರೀತಾ ಇತ್ತು, ಬನ್ನಿ 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 ಅಂತ. ಅಂತಹ ಒಂದು ವಿಶೇಷವಾದ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಪ್ರತಿ ದಿನವೂ ಪ್ರತಿ ಮನೆಯಿಂದಲೂ ಒಂದು ಪೂಜೆ ಆಗೋಕೆ ಪ್ರಾರಂಭ ಮಾಡಿ. ಪ್ರತಿದಿನ ಒಂದೊಂದು ಮನೆಗೆ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನು ಅಂದರೆ, ನಿಮ್ಮ ಮನೆಗಳಲ್ಲಿ ಎಷ್ಟು ಊರಲ್ಲಿ ಎಷ್ಟು ಜನ ಇದ್ದೀರಾ, ಪ್ರತಿದಿನ ಆ ಮನೆಯಿಂದ ಒಂದು ಅರ್ಚನೆ ಆಗಲಿ, ಆ ಭಗವಂತನಿಗೆ ಒಂದು ಅರ್ಚನೆ. ನೀವೆಲ್ಲೋ ಕೆಲಸದಲ್ಲಿದ್ದೀರಾ, ಬರೋಕ್ಕಾಗಲ್ಲ, ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಆಗಲಿ. ಅದರಿಂದ ಏನಾಗುತ್ತೆ, ಇನ್ನೂ ಶಕ್ತಿ ಜಾಸ್ತಿ ಆಗುತ್ತೆ. ಮಹಾಪರ್ವಕಾಲ. ನಾವೆಲ್ರಿಗೂ ಹೇಳ್ತಾ ಇರ್ತೀವಿ, ಕಲವು ವೆಂಕಟನಾಥ. ಕಲವು ವೆಂಕಟೇಶ್ವರನೊಬ್ಬನೇ ಕಲಿಯುಗಕ್ಕೆ ಇನ್ಯಾರೂ ಇಲ್ಲ. ಕೇವಲ ಆ ದೇವರ ದರ್ಶನ ಮಾಡ್ಕೊಂಡು ನೀವೆಲ್ಲಾದ್ರೂ ಹೊರಟು ಬಿಟ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರ್ತವೆ. ಇನ್ನು ಬರ್ತಾ ಇರೋ ಕಾಲ ಅಷ್ಟು ಚೆನ್ನಾಗಿಲ್ಲ
ನೋಡಿ, ಮುಂದೆ ಯುಗಾದಿಯ ನಂತರ ನಮಗೆ ಈ ವಿಶ್ವಾವಸು ನಾಮ ಸಂವತ್ಸರ ಅಂತ ಬರ್ತಾ ಇದೆ. ಅದಾದ ಮೇಲೆ ಪರಾಭವ ನಾಮ ಸಂವತ್ಸರ. ಹೀಗಾಗಿ ನಾವು ಕೊರೋನಾ ಇದರಿಂದ ದಾಟಿ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಆತ್ಮಗಳೆಲ್ಲ ಕೊರೋನಾ ಬಂದಾಗ ಹೆಂಗಿತ್ತೇಳಿ, ಯಾವುದೂ ಬೇಕಾಗಿಲ್ಲ, ನಿಮಗೆ 100 kg ಬಂಗಾರ ಅಂದರೆ ನನಗೆ ಬೇಡ ಸ್ವಾಮಿ, ಪ್ರಾಣ ಉಳಿದ್ರೆ ಸಾಕು. ಆ ಥರದ ಒಂದು ಭಾವನೆಯನ್ನು ಭಗವಂತ ಯಾಕೆ ಸೃಷ್ಟಿ ಮಾಡಿದ್ದ ಅಂದರೆ, ಇನ್ನಾದರೂ ಎಚ್ಚೆತ್ಕೊಳ್ರೋ, ಇನ್ನಾದರೂ ಬುದ್ಧಿ ತಗೊಳ್ರೋ, ಇನ್ನಾದರೂ ದೈವ ಕಾರ್ಯಗಳಲ್ಲಿ ಭಾಗಿಯಾಗ್ರೋ, ಇನ್ನಾದರೂ ನಾನಿದ್ದೀನಿ ಅಂತ ಗುರುತಿಸ್ರೋ ಅಂತಕ್ಕಂಥ ಒಂದು ಸೂಚನೆಯನ್ನು ಭಗವಂತ ಕೊಟ್ಟೋದ. ಅಂತಹ ಎಲ್ಲರೂ ಜಾಗೃತರಾಗಬೇಕು. ದೈವ ಕಾರ್ಯದಲ್ಲಿ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ನಿಂತ್ಕೋಬೇಕು. ಇಲ್ಲಿ ನೋಡಿ, ಎಷ್ಟೋ ಹಿರಿಯ ಚೇತನರಿದ್ದಾರೆ. ಇವರ ಅನುಭವವನ್ನ ಈ ಊರಿಗೆ ಕೊಟ್ಟಿದ್ದೆ ಆದ್ರೆ ಎಷ್ಟೋ ಅಭಿವೃದ್ಧಿ ಆಗತ್ತೆ. ಆಮೇಲೆ ಭಕ್ತಿ, ಭಗವಂತನಿಗೆ ಬೇಕಾಗಿರೋದು ನಿಷ್ಕಲ್ಮಶ ಭಕ್ತಿ. ಇವರ ಗುರುಗಳು ಹೇಳ್ತಾ ಇರ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತ ಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಏನು ಬೇಡಯ್ಯ, ನಿನ್ ಇಷ್ಟು ನೀರು ಕೊಡಕ್ಕಾಗಲ್ವಾ, ಒಂದು ಹೂವು ಕೊಡಕ್ಕಾಗಲ್ವಾ, ಒಂದು ಎಲೆ ಕೊಡಕ್ಕಾಗಲ್ವಾ, ಏನು ಬೇಡ, ನಿನ್ನ ಹೃದಯದಲ್ಲಿ ಭಗವಂತ ಅಂತ ಸ್ಮರಣೆ ಮಾಡೋಕ್ಕಾಗಲ್ವೇನೆಯಾ ಅಂತಕ್ಕಂಥ ಒಂದು ಭಾವನೆಯನ್ನು ಕೂಡ ಹೇಳ್ತಾರೆ. ಅದಕ್ಕೆ ನಿದರ್ಶನ ನಾವೇ. ನನಗೂ 60 ವರ್ಷ ಆಗೋಯ್ತು. ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನ ಅಮ್ಮ ಏನು ಮಾಡ್ತೀಯ ಅಂತ ನಮಸ್ಕಾರ ಮಾಡಿದ್ದ ಆ ತಾಯಿ ಇವತ್ತವರೆಗೂ ನಮ್ಮ ಜೊತೆನೇ ಇರ್ತಾಳೆ. ಇಲ್ಲಿನ ತನಕ ನಮ್ಮ ಜೊತೆನೇ ಇರ್ತಾಳೆ. 25,000 ಪ್ರೋಗ್ರಾಮ್ ಜಾಸ್ತಿನೇ ಮಾಡಿಸ್ಬಿಟ್ರು. ನಾವು ಈ ವೇದಿಕೆಯಲ್ಲಿ ಹೆಸರುಗಳು ಹೇಳೋದು ಬೇಡ, ಇವ್ರಿಗೆ ಗೊತ್ತು ಎಂಥವ್ರ ಜೊತೆ ಒಂದು ಸಂಪರ್ಕ, ಎಂಥ ವ್ಯವಹಾರಗಳಿಗೆ. ರಾಮ ಮಂದಿರದ ವಾಸ್ತು ವಿಷಯದಲ್ಲಿ ನಮ್ಮ ಹತ್ರ ಕೇಳಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಒಂದು ರಾಮ ಮಂದಿರ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ನೀವು ಕೈ ಹಾಕಿದ್ದೀರಾ ಅಲ್ವಾ, ಆ ಜಾಗಕ್ಕೆ ಮುಟ್ಟಿದ್ದೀರಾ, ಒಟ್ಟಲ್ಲಿ ಪ್ರಾರಂಭ ಮಾಡಿ. ನಾನು ಅಲ್ಲಿ ಅವತ್ತಿನ ದಿವಸ ಅಲ್ಲಿ ಅವ್ರ ಜೊತೆ ಇದ್ದು ಆ ಪ್ರತಿಷ್ಠಾಪನೆ ಮಾಡೋವಾಗ ಇದು ಮಾಡೋವಾಗ ನನ್ನನ್ನು ಕರೆದಿದ್ರು. ನಾನು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈಯಪ್ಪ ಈಗ ರಂಗನಾಥ ಸ್ವಾಮಿ ಅಲ್ಲಿ ಬೇಡ ಇಲ್ಲಿಗೆ ಬಂದು ಕರೆಸ್ಕೊಂಡೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಜವಾಗ್ಲೂ ನಿಮಗೆ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಒಂದು ಒಳ್ಳೆ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದಂಗೆ ನಾವೆಲ್ಲ ಮರ್ತೋಗ್ಬೇಕು, ನಾವೆಲ್ಲರೂ ಒಂದಾಗಬೇಕು. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ, ಹೆಸರುಗಳು ಹೇಳಲ್ಲ. ಇವತ್ತಿನ ದಿವಸ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಒಬ್ರಿಗೊಬ್ರು ವಿರೋಧಿಸ್ಕೊಳ್ತಾರೆ, ಚೆನ್ನಾಗಿ ಬೈಕೊಳ್ತಾರೆ. ಆದರೆ ಆಚೆಗೆ ಹೋದ ತಕ್ಷಣ ಏನಣ್ಣ ನೀನೇನಣ್ಣ ನಾನೇನಣ್ಣ ಅಂತ ಮಾತಾಡ್ತಾರೆ. ಅವ್ರು ಹಂಗಿರೋವಾಗ ನಾವು ಊರಲ್ಲಿ ಹೆಂಗಿರ್ಬೇಕು, ನಾವೆಲ್ಲವನ್ನ ಬಿಡಬೇಕು, ದೇವತಾ ಕಾರ್ಯದಲ್ಲಿ ಭಾಗಿಯಾಗಬೇಕು. ಮಹತ್ತರವಾದ ವಿಶೇಷವಾದ ಅಮ್ಮನೋರ್ ದಿನ ಆಗಿರ್ತಕ್ಕಂಥ, ಮಹಾಲಕ್ಷ್ಮಿಯ ದಿನ ಆಗಿರ್ತಕ್ಕಂಥ ಇವತ್ತು ನಾನು ಎಷ್ಟೋ ಮುಹೂರ್ತಗಳು ಕೊಟ್ಟಿದ್ದೀನಿ. ಅಂತ ವಿಶೇಷವಾದ ಮುಹೂರ್ತ ಇರತಕ್ಕಂಥ ಶುಕ್ರವಾರ ಆ ಭಗವಂತನನ್ನ ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀರಾ. ಈಗ ಜವಾಬ್ದಾರಿಗಳು ಜಾಸ್ತಿ ಆಯಿತು. ಈಗ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಇದು ನಮ್ಮ ಮನೆಯ ದೇವರು, ಯಾಡ್ಯಾಳದ ದೇವರು, ಯಾಡ್ಯಾಳಕ್ಕೆ ಪೂರ್ತಿಯಾಗಿ ರಕ್ಷಣೆ ಕೊಡ್ತಕ್ಕಂಥ ದೇವರು. ದಿನ ದಿನ ಅಭಿವೃದ್ಧಿ ಆಗಬೇಕು. ನೋಡಿ, ನೀವೇ ಗಮನಿಸಿ, ನೀವ್ಯಾರೂ ಹೇಳಲಿಲ್ಲ ಆ ಪಶ್ಚಿಮಾಭಿಮುಖವಾಗಿದ್ದು ಪೂರ್ವಾಭಿಮುಖವಾಗಿ ಹೇಗೆ ಬಂತು, ಇದೆಲ್ಲ ಅಷ್ಟು ಇದಲ್ಲ. ಆದರೆ ನಾವು ನಶ್ವರ ಕಣ್ಮುಚ್ಚಿದ್ರೆ ಪ್ರಾಣ ಹೋಗ್ಬಿಡುತ್ತೆ. ಇತ್ತೀಚೆಗಂತೂ ಪ್ರಾಣಗಳು ಬೇಗ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಇನ್ನೊಂದು 50 ವರ್ಷಕ್ಕೆ ನಾನೇನೋ ಮಾಡಬೇಕು ಅಂತಿದ್ದೀನಪ್ಪ ಅಂತ ಇದ್ರು ಇಂಥ ಹಿರಿಯರು. ಇನ್ನೊಂದು 50 ವರ್ಷಕ್ಕೆ ನಾನೇನೋ ಮಾಡಬೇಕು ಅಂತಿದ್ದೀನಪ್ಪ, ಏನೋ ಅಷ್ಟು ಇದು ಮಾಡೋಣ, ಆದರೆ ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲ. ಅಂಥ ಸ್ಥಿತಿಗೆ ಬಂದು ನಾವು ತಲುಪಿದ್ದೀವಿ. ಭಗವಂತನ ಆರಾಧನೆ, ಭಗವಂತನ ಸ್ಮರಣೆ, ಭಗವಂತನ ನಾಮಸ್ಮರಣೆ ನಮ್ಮ ಕೈಯಲ್ಲಿ ಆಗಲಿಲ್ಲ. ಇಂಥವ್ರು ಯಾರೋ ಮಾಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಸಪೋರ್ಟ್ ಕೊಡೋಣ, ಅವ್ರ ಜೊತೆಯಲ್ಲಿ ಹೋಗೋಣ, ಅವ್ರ ಜೊತೆಯಲ್ಲಿ ನಿಂತು ಏನೋ ಒಂದು ಕಾರ್ಯ ಮಾಡೋಣ ಅಂತ ಹೇಳ್ತಾ ಇವತ್ತು ಕ್ಷೇತ್ರಗಳು ಜಾಗೃತಿ ಆಗಿದೆ. ದೇಶದಲ್ಲಿ ಭಗವಂತನ ಒಂದು ಆವಿರ್ಭಾವ ಶಕ್ತಿ ಜಾಸ್ತಿ ಆಗ್ತಾ ಇದೆ. ನೀವೇ ಗಮನಿಸ್ತಾ ಇದ್ದೀರಾ, ಎಷ್ಟು ಎಂತ ಜನ ಸಹ ಇವತ್ತಿನ ಸಹ ಭಗವಂತನ ಕಡೆ ವಾಲ್ತಾ ಇದ್ದಾರೆ. ನೋಡಿ, ನಾವು ಇವತ್ತು ಸಹ ನಮ್ಮ ಇತಿಹಾಸ, ಪುರಾಣ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಎಷ್ಟೇ ಫ್ಯಾಷನ್ ಆಗ್ಬೋದು, ಶರೀರಕ್ಕೆ ಬಟ್ಟೆ ಹಾಕ್ಬೋದು, ಶರೀರಕ್ಕೆ ಒಡವೆ ಹಾಕ್ಬೋದು, ಆದರೆ ಸಂಪ್ರದಾಯಗಳ ವಿಷಯದಲ್ಲಿ ಬಂದಾಗ ನಾವು ಪುಣ್ಯವಂತರು. ಈ ಭಾಗ್ಯ ಯಾರಿಗೂ ಸಿಗಲ್ಲ. ಆಮೇಲೆ ನಾವೇನಿಲ್ಲಿ 100 ವರ್ಷ 200 ವರ್ಷ ನಾವಿಲ್ಲಿರೋದಿಲ್ಲ. ನಾವು 100 ವರ್ಷ 200 ವರ್ಷ ಇರೋದಿಲ್ಲ. ನಾವು ಎಲ್ಲೆಲ್ಲಿ ಏನು ನಮ್ಮ ಅಸ್ತಿತ್ವ ಬಂತು ಅಂದರೆ ನಾವು ಓಡ್ತಾ ಇರಬೇಕು. ಆದರೆ ಇದೆಲ್ಲಕ್ಕೂ ಮಿಗಿಲಾಗಿ ನಮ್ಮಲ್ಲಿ ಹೃದಯ ಜಾಗೃತಿ ಆಗಬೇಕು. ಹೃದಯ ಜಾಗೃತಿ ಆಗಬೇಕು. ನಮ್ಮ ಶರೀರ ಆಚೆ ಇದ್ರೂ ಮನಸ್ಸು ಜಪದ ಕಡೆ ಹೋಗ್ಬೇಕು. ಅಟ್ಲೀಸ್ಟ್ ಭಗವಂತ ಶ್ರೀರಾಮ ಅಥವಾ ರಂಗನಾಥ ಸ್ವಾಮಿಯನ್ನ ಆ ಮೂರ್ತಿಯನ್ನ ನೀವು ಸ್ಮರಣೆ ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟೋ ಕೆಲಸಗಳು ಕೂಡ ಆಗುತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ನೀವೆಲ್ಲರೂ ನೋಡಿ, ಹಿರಿಯರೆಲ್ಲರೂ ನಿಮ್ಗೆಲ್ರಿಗೂ ಅನುಭವ ಆಗಿರುತ್ತೆ. ತಿರುಪತಿಯಲ್ಲಿ ಹೋಗ್ತೀವಿ,
ವೆಂಕಟೇಶ್ವರನ ಸಾಕ್ಷಾತ್ ನೋಡ್ತೀವಿ, ಚೆನ್ನಾಗಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಪಕ್ಕಕ್ಕೆ ಬಂದಿದ ತಕ್ಷಣ ನಿಮ್ಗೆ ಯಾರಿಗಾದ್ರೂ ವೆಂಕಟೇಶ್ವರ ಗುರುತಿರ್ತಾನ? ಇರಲ್ಲ. ವೆಂಕಟೇಶ್ವರ ಸ್ವಾಮಿಯನ್ನ ನೀವು ತಿರುಪತಿಯಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಹಿಂಗೆ ಬಂದ ತಕ್ಷಣನೇ ನಾನು ಏನು ನೋಡಿದೆ ಮೂರ್ತಿ ಅನ್ನೋದು ಜ್ಞಾಪಕ ಬರಲ್ಲ. ಯಾಕೆ ಗೊತ್ತಾ? ಇನ್ನೂ ನಮ್ಮ ದೇಹ ಪಕ್ವತೆಗೆ ಹೋಗಿಲ್ಲ. ಆದರೆ ಹಿಂದೆ ಮಹನೀಯರುಗಳು ವೆಂಕಟೇಶ್ವರನ ಮೂರ್ತಿಯನ್ನು ಹೃದಯದಲ್ಲಿ ಇಟ್ಕೊಂಡು ಆಚೆ ಬರ್ತಾ ಇದ್ರು. ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಇದು ಸಣ್ಣ ಉದಾಹರಣೆ, ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಬೇಕಾದ್ರೆ. ಆ ಶಕ್ತಿಗೆ ನಾವು ಆ ಮಟ್ಟಕ್ಕೆ ಹೋಗಬೇಕು. ನಮ್ಮ ಸಂಪಾದನೆ, ನಮ್ಮ ಆಸ್ತಿ, ನಮಗಿರ್ತಕ್ಕಂಥ ಒಡವೆಗಳು, ನಮ್ಮ ಇದೆಲ್ಲವೂ ಕೂಡ ಗೌಣ. ಅದು ಮಾಡಬೇಡಿ ಏನಿಲ್ಲ, ಕಾಯಕವೇ ಕೈಲಾಸ. ಸಾಕ್ಷಾತ್ತು ಶಿವಕುಮಾರ ಸ್ವಾಮಿ ಅವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ನಿನ್ನ ಕೆಲಸ ನೀನು ಮಾಡ್ಕೋ, ಎಲ್ಲವೂ ಕೂಡ ನಡೆಯುತ್ತೆ ಅಂತ. ಹಾಗಾಗಿ ಇದು ಒಂದು ಪರ್ವ, ವಿಶೇಷವಾದ ಒಂದು ಅದ್ಭುತವಾದ ಒಂದು ಒಳ್ಳೆಯ ಯೋಗದಲ್ಲಿ ಇವತ್ತಿನ ದಿವಸ ಇಲ್ಲಿ ಈ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ನಾನೆಲ್ಲೋ ನೀವೆಲ್ಲೋ, ನನಗೋ ಭಗವಂತನ ಕೃಪೆಯಿಂದ ಈ ಒಂದು ನಮ್ಮ ಮೂರ್ತಿ ಸ್ವಾಮಿಗಳು, ಮುರಳಿಯವರ ವೃಂದ ಅವರು, ನಾನು ಹೇಳಿದ್ರು ಊರಿನವ್ರು ಎಲ್ಲರೂ ನಿಮ್ಮನ್ನು ಮಾತಾಡಿ, ಏನು ಬೇಡ ನಾನು ಬರ್ತೀನಿ, ನಾನು ಭಕ್ತನಾಗಿ ಬರ್ತೀನಿ. ನಮ್ದು ಯಾವುದೇ ಆಡಂಬರ ಇರಲ್ಲ, ನಮ್ದು ಯಾವುದೇ ವಿಶೇಷಗಳಿರಲ್ಲ. ನಾವು ಯಾವುದೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೂನಾರ ಕೂಡ ಹಾಕ್ಸ್ಕೊಳ್ಳಲ್ಲ. ನಾನು ಅಷ್ಟು ಇದರಲ್ಲಿ ಇರಬೇಕು ಅಂತ ನನ್ನ ಆಸೆ. ಸೊ ಹಾಗಾಗಿ ಇವತ್ತು ಇದು ನನ್ನ ಭಾಗ್ಯ ಅಂತ ಹೇಳ್ತಾ ರಂಗನಾಥ ಸ್ವಾಮಿಯ ಕೃಪೆ ನಿಮಗೆಲ್ಲ ಇರಲಿ. ಈ ಊರಿಗೆ ಇನ್ನೂ ಹೆಚ್ಚು ಕೀರ್ತಿ ಪ್ರತಿಷ್ಠೆಗಳು ಬರಲಿ. ಹಾಗೆಯೇ ಎಲ್ಲರೂ ಒಟ್ಟಾಗಿ ಆ ಭಗವಂತನ ಸೇವಕರಾಗಿ ಇನ್ನೂ ಹೆಚ್ಚು ಈ ಕೆಲಸ ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಪಾದ ಇಟ್ಟಾಗ ನನಗೆ ಸಾಕಷ್ಟು ಅನುಭೂತಿ ಆಯಿತು, ಒಂದು ಒಳ್ಳೆಯ ಅನುಭೂತಿ ಆಯಿತು. ಇನ್ನೂ ಈ ಕ್ಷೇತ್ರ ಬೆಳೆಯುತ್ತೆ. ಈ ಕ್ಷೇತ್ರ ನಾವೆಲ್ಲರೂ ಇರ್ತೀವೋ ಇರೋಲ್ಲೋ ಗೊತ್ತಿಲ್ಲ, ಆದರೆ ಈ ಕ್ಷೇತ್ರ ಮಹಾಕ್ಷೇತ್ರವಾಗತ್ತೆ. ಇದಕ್ಕೆ ಉದಾಹರಣೆ ನಾವು ವೈಕುಂಠ ಕ್ಷೇತ್ರ ಅಂತ. ಹೌದು ನೋಡಿ, ಹೆಸರಲ್ಲೇ ವೈಕುಂಠ ಕ್ಷೇತ್ರ ಅಂದರೆ ಅದು ಬಹಳ ವಿಶೇಷವಾದ್ದು. ನಾನು ಗೊರವನಹಳ್ಳಿಯಲ್ಲಿ ಕಾಲಿಟ್ಟಾಗ 40 ವರ್ಷ ಹಿಂದೆ ನಾನು ಆ ಕಾಲದಲ್ಲಿ ಒಂದು ಜಾಬಲ್ಲಿದ್ದೆ, ಗೌರ್ಮೆಂಟ್ ಒಳ್ಳೆ ಜಾಬಲ್ಲಿದ್ದೆ. ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಆ ರೂಟಲ್ಲಿ ಬಂದಾಗ ಅರ್ಚಕರು ತಂದು ಹೂನಾರ ಹಾಕ್ಬಿಟ್ರು. ತಕ್ಷಣ ಹೇಳಿದೆ, ನಾನು ಇನ್ನೇನು ಮಾಡಲ್ಲ. ನಮ್ಮ ಪೂರ್ವಿಕರದ್ದು ಜ್ಯೋತಿಷ್ಯ ಇದೆ ಕೈವಾರದಲ್ಲಿ. ಇವತ್ತು ಗುರುಗಳು ಅಂತ ಹೇಳಿದ್ರೆ ಇವ್ರಿಗೆಲ್ಲ ಗೊತ್ತು. ಕೈವಾರದಲ್ಲಿ ನಮ್ಮ ತಾತ ಮುತ್ತಾತನ ಹೆಸರು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಮಾಡಿದ 3ನೇ ದಿನಕ್ಕೆ ನನಗೆ ದೂರದರ್ಶನಲ್ಲಿ ನಾನು ಇಂಟರ್ವ್ಯೂ ಮಾಡಿದ್ರು. ಆ ಲಕ್ಷ್ಮಿ ಅಂದ್ಕೊಂಡೆ, ಓ ನೀನಿದೆಯಮ್ಮ, ನೀನು ಜೋರಾಗಿದೆಯಾ ಅಂತ. ಆ ರೀತಿ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ಹೃದಯಪೂರ್ವಕವಾಗಿ ಹೇಳ್ತೀನಿ, ಆ ಪವರ್ ಇಲ್ಲಿದೆ, ಆ ಶಕ್ತಿ ಇಲ್ಲಿದೆ. ಆಮೇಲೆ ರಂಗನಾಥ ಸ್ವಾಮಿ ಎಲ್ಲೂ ಕೂಡ ಸೀರಿಯಸ್ ಆಗಿ ಯಾವ ಊರುಗಳಲ್ಲೂ ಇರೋಕ್ಕಾಗಲ್ಲ. ಇದು ಆತನ ಎಲ್ಲೋ ಕ್ಷೇತ್ರ, ಯಾವುದೋ ಒಂದು ಅಂಶ ಈ ಊರಲ್ಲಿದೆ. ನಿಮಗೆ ನಾನು ಹೃದಯಪೂರ್ವಕವಾಗಿ ಬೇಡ್ಕೊಳ್ಳೋದು ಏನಂದ್ರೆ, ಬಹುಶಃ ನಾನು ಸಾಮಾನ್ಯವಾಗಿ ನಿಮಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಪಕ್ಷಗಳನ್ನು ಮರೆತು ಪಕ್ಷಾತೀತವಾಗಿ, ಭಕ್ತಿಯಾಗಿ ಅತೀತವಾಗಿ ಕೆಲಸ ಮಾಡಬೇಕು. ಭಕ್ತಿಯಾಗಿ ಅತೀತ. ನಮ್ಮ ತಂದೆ ತಾಯಿಗಳಿದ್ದಾಗ ನಾವು ಹೇಗೆ ಅವರ ಸೇವೆ ಮಾಡ್ತೀವೋ ಹಾಗೆ ಮಾಡಬೇಕು. ಆದರೆ ಇಲ್ಲಿಂದ ಇನ್ನು 3 ತಿಂಗಳು ಗುರುಗಳೇ, ಇನ್ನು 3 ತಿಂಗಳು ಪ್ರತಿನಿತ್ಯ ವಿಶೇಷವಾದ ಪೂಜೆಗೆ ನೀವೆಲ್ಲ ವ್ಯವಸ್ಥೆ ಮಾಡಬೇಕು. ಪ್ರತಿದಿನ ಒಂದು ವಿಶೇಷವಾದ ಪೂಜೆ, ನಿಮ್ಮ ಮನೆಯಿಂದ ಒಂದು ಪೂಜೆ ಅಲ್ಲಿ ಒಂದು ವಿಶೇಷವಾಗಿ ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದು ಯೋಗ, ನಾನು ಊರು ಕೂಡ ನೋಡಿಲ್ಲ, ಇದೇ ಫಸ್ಟ್ ಬಂದಿದ್ದು ಹೇಳಬೇಕು ಅಂದರೆ. ಹಾಗಾಗಿ ಇವತ್ತು ಮಹಾ ಪುಣ್ಯ ದಿನ, ಮಹಾಪರ್ವ ಕಾಲ ಅಂತ ಹೇಳ್ತಾ ಏನಾದರೂ ಸಣ್ಣ ಪುಟ್ಟದಾಗ ಏನಾದರೂ ಹೇಳಿದರೆ ಕ್ಷಮೆ ಇರಲಿ. ಆ ವೆಂಕಟೇಶ್ವರನ ಆ ಒಂದು ರಂಗನಾಥ ಸ್ವಾಮಿಯ ವೈಕುಂಠ ರಂಗನಾಥ ಅಂದರೆ ಬಹುಶಃ ಇದು ಒಂದು ಹೊಸ ಸೃಷ್ಟಿ ಮಾಡಿಬಿಟ್ರಿ. ಈಗ ನೀವು ಕರ್ನಾಟಕದಲ್ಲಿ ಇರಲ್ಲ, ಭಾರತದಲ್ಲೂ ಇರ. ಇನ್ಮೇಲೆ ನೀವು ಹ್ಯಾಡಾಳ್ದವರು ಅಂತ ಹೇಳ್ಕೊಳಕ್ಕಾಗಲ್ಲ, ವೈಕುಂಠ ರಂಗನಾಥ ಊರ್ದವರು ಅಂತ ಹೇಳ್ಕೋಬೇಕು. ವೈಕುಂಠ ರಂಗನಾಥನ ಊರ್ನವ್ರು. ಆಮೇಲೆ ನಿಮಗೆ ಜ್ಞಾಪಕ ಇರಲಿ, ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ, ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ. ಸೃಷ್ಟಿ ಮಾಡಿ ಬಿಟ್ಬಿಡ್ತಾನೆ ಬ್ರಹ್ಮ, ಏನಾದರೂ ಮಾಡ್ಕೊ ಹೋಗಪ್ಪ ಅಂತ. ಆ ಬ್ರಹ್ಮ ಬರೆದು ಬಿಡ್ತಾನೆ ನಮ್ಮ ಮನೆಯಲ್ಲಿ ಇಂಥದ್ದು ಅಂತ ನಾವು ಎಷ್ಟೋ ಸರಿ ಹೇಳ್ತಾ ಇರ್ತೀವಿ. ಆ ಬರ್ದಿದ್ದಾದ್ಮೇಲೆ, ಬ್ರಹ್ಮ ಬರ್ದಿದ್ದಾದ್ಮೇಲೆ ನನ್ನ ಕೈಲಿ ಆಗಲ್ಲಪ್ಪ, ಇನ್ನು ನಾನು ಬರ್ದಿದ್ದು ಮುಗ್ದೋಯ್ತು. ನಮಗೂ ಗೊತ್ತು ಏನೇನೋ ನಡೀತಾ ಇರುತ್ತೆ ಜೀವನದಲ್ಲಿ. ನಾನು ಬರೆದು ಬಿಟ್ಟಿದ್ದೀನಿ, ನನ್ನ ಕೈಯಲ್ಲಿ ಇನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ ಬ್ರಹ್ಮ. ಆದರೆ ವಿಷ್ಣು ಹೇಳ್ತಾನೆ, ಬಾ ನೀನು ನನ್ನ ಸೇವೆ ಮಾಡು, ನಾನು ಬದಲಾಯಿಸ್ತೀನಿ, ನಾನು ಸೇವೆ ಮಾಡು, ನಾನು ಬದಲಾಯಿಸ್ತೀನಿ ಹೇಳ್ತಾನೆ. ಹಾಗೆ ಅದಕ್ಕೆ ಹೇಳ್ತೀವಿ ನಾವು, ಕರ್ಮಫಲ ಯಾರನ್ನೂ ಬಿಡಲ್ಲ, ಕರ್ಮಫಲ ಯಾರನ್ನೂ ಬಿಡಲ್ಲ. ಆದರೆ ಬದಲಾಯಿಸ್ಕೋಬೇಕು ಅಂದರೆ ನೀನೇ ಬದಲಾಯಿಸ್ಕೋಬೇಕು, ನಿನ್ನ ಕೈಯಲ್ಲೇ ಆಗುತ್ತೆ. ಇದು ನಿಜವಾಗ್ಲೂ ನೋಡಿ, ಸೀರಿಯಸ್ ಆಗಿ ತಗೊಳ್ಳಿ. ನಿಮಗೆ ಏನೇ ಬದಲಾವಣೆ ಮಾಡ್ಕೋಬೇಕು ಜೀವನ ಅಂದರೆ ನಿಮ್ಮ ಕೈಯಿಂದಲೇ ಆಗುತ್ತೆ ಹೊರತು ಬೇರೆಯವ್ರ ಕೈಯಲ್ಲ ಆಗಲ್ಲ. ಅದು ಯಾವಾಗ
ಸತ್ಸಂಗ, ಒಳ್ಳೆಯ ಸಂಘ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಆ ಭಗವಂತನ ಒಂದು ಆಶೀರ್ವಾದ ಇವೆಲ್ಲ ಪಡ್ಕೊಂಡು ಹೋದಾಗ ನಮಗೆ ಒಳ್ಳೆಯದಾಗತ್ತೆ. ನಿಜವಾಗ್ಲೂ ಇವತ್ತಿನ ದಿವಸ ಬಹಳಷ್ಟು ಶುಭದ ದಿನ ಆಗಿದೆ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು, ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿವಸ ನನಗೂ ಇಲ್ಲಿ ಕರೆಸಿದ ಒಂದು ವಿಪ್ರ ವರೇಣ್ಯರಿಗೆ ನಾನು ಅವ್ರು ನೋಡಿ, ಇವ್ರು ನಮಗೆ ಬಹಳ ವರ್ಷಗಳಿಂದ ಇವರ ತಂದೆ ಕಾಲದಿಂದಲೂ ಚೆನ್ನಾಗಿ ಗೊತ್ತಿರೋರು. ಇವರ ಅಣ್ಣ ತಮ್ಮಂದ್ರನ್ನ ನಾವು ಯಾವಾಗಲೂ ಹೇಳ್ತೀವಿ ರಾಮ ಲಕ್ಷ್ಮಣರು ಅಂತೀವಿ. ಬಹು ವಿಶೇಷವಾಗಿ ಏನು ಅಂದರೆ ಈ ಕೈಂಕರ್ಯಗಳಲ್ಲಿ ನಾವು ಈ ಥರ ಮಾಡಪ್ಪ ಅಂದ್ರೂ ಮಾಡಲ್ಲ. ಅವರು ನಮ್ದು ಪದ್ಧತಿ ಇದೆ, ಈ ಪದ್ಧತಿ ಬಿಟ್ಟು ನಾವು ಬರಲ್ಲ. ಸಾಕ್ಷಾತ್ ತಿರುಪತಿಯಲ್ಲಿ ವೈಕಾನಸ ಪದ್ಧತಿಯಲ್ಲಿ ಏನು ಆಚರಣೆಗಳು ಮಾಡ್ತಾರೋ ಅದು ಮಾಡಿರ್ತಾರೆ. ಈಗಾಗಲೇ ಎಷ್ಟೋ ದೇವಸ್ಥಾನಗಳ ಇವ್ರ ಜೊತೆಯಲ್ಲಿ ನಾನೇ ನೋಡೋಕ್ಕೆ ಹೋದಾಗಲೂ ಕೂಡ ಆ ಶಕ್ತಿಯನ್ನು ತುಂಬಿಸ್ತಾರೆ. ಆ ಶಕ್ತಿ ಇಲ್ಲಿ ಬಂದಿದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಇವತ್ತಿನ ದಿವಸ ಈ ಬಾಗಿಲು ದಾಟ್ತಾ ಇದ್ದಾಗೆ ನಾವು ಒಂದು ಸಂಕಲ್ಪ ಮಾಡೋಣ. ಯಾಡ್ಯಾಳದ ವೈಕುಂಠ ರಂಗನಾಥ ಸ್ವಾಮಿ ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಅಂತ ನಿಮ್ಮ ಭಾವನೆ ಬರಲಿ. ಪೂಜೆಗಳು ಚೆನ್ನಾಗಾಗಲಿ, ಕೈಂಕರ್ಯಗಳು ಚೆನ್ನಾಗಾಗಲಿ. ಇದಕ್ಕೆ ಒಳ್ಳೆ ಕಾಂಪೌಂಡ್ ಬರುತ್ತೆ ಮುಂದೆ. ತುಂಬ ಇದು ಯಾರೇ ಬಂದರೂ ಇಲ್ಲಿ ಬಂದು ಹೋಗ್ಬೇಕು. ನೋಡಿ ನೀವು ನಿಮಗೆ ಜ್ಞಾಪಕ ಇದು ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಕುರುಡುಮಲೆ ದೇವರನ್ನ ಇವತ್ತು ವಿಗ್ರಹ ಮುಟ್ಟಕ್ಕಾಗಲ್ಲ. ಇವತ್ತು ಹಳೆ ದೇವಸ್ಥಾನ, ಸಾಕ್ಷಾತ್ ದೇವೇಗೌಡರು ಕೂಡ ಅಲ್ಲಿನೇ ಅವ್ರ ಜೀವನ ಚೇಂಜ್ ಆಗಿದ್ದು. ಯಾವುದೇ ಒಂದು ಸಂಕಲ್ಪ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ತಕ್ಷಣ ಅದು ಎಲ್ಲೋ ಒಂದು ಕಡೆ ವಿಶೇಷವಾಗಿ ಅದ್ರ ಫಲ ಕೊಡುತ್ತೆ. ಅಂಥ ಫಲ ಕೊಡೋ ದೇವರು ಇಲ್ಲಿ ಆಗಬೇಕು. ಇನ್ನೂ ಒಂದು ಹೇಳಿರ್ತೀನಿ, ಹಿಂದೆ ನಾಗಪ್ಪ ಇದ್ದಾನೆ, ಈ ದೇವಸ್ಥಾನದ ಹಿಂದೆ ನಾಗಪ್ಪ ಇದ್ದಾನೆ. ಈ ರೀತಿ ನೀವು ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಕಡಿಮೆ ನೋಡಿರ್ತೀರ, ಒಂದೋ ಎರಡೋ ಇರ್ಬೋದು ತಮಿಳ್ನಾಡಲ್ಲಿ. ಆ ನಾಗಪ್ಪ ಅಂದರೆ ಏನು ಅಂದರೆ ನಮ್ಮ ಸಪ್ತ ಚಕ್ರಗಳನ್ನು ಜಾಗೃತಿ ಮಾಡುತ್ತೆ. ಇಲ್ಲಿ ಬಂದು ರಂಗನಾಥನ ದರ್ಶನ ಮಾಡಿಕೊಂಡು ಆ ನಾಗನ ದರ್ಶನ ಮಾಡಿಕೊಂಡು ಅವರು ಹೊರಟಿದ್ದೆ ಆದರೆ ಅವರಿಗೆ ಸಪ್ತ ಚಕ್ರಗಳು ಜಾಗೃತಿ ಆಗುತ್ತೆ, ಒಳ್ಳೆಯದು ಆಗುತ್ತೆ. ವಿವಾಹಕ್ಕಾಗ್ಬೋದು, ಸಂತಾನಕ್ಕಾಗ್ಬೋದು, ಅಭಿವೃದ್ಧಿಗಾಗ್ಬೋದು, ಆರೋಗ್ಯಕ್ಕಾಗ್ಬೋದು, ಇವೆಲ್ಲಕ್ಕೂ ಕೂಡ ಒಳ್ಳೆಯ ಶಕ್ತಿಯನ್ನು ತುಂಬಿಸ್ತಕ್ಕಂಥ ದೇವರು ಕೂಡ ಆಗಿರ್ತಾರೆ. ಮುಂದೆ ನಿಮ್ಮ ಕುಟುಂಬಗಳಿಗೆ, ನಿಮ್ಮ ವಂಶಗಳಿಗೆ, ನಿಮ್ಮ ಊರಿನವ್ರಿಗೆ, ಯಾಕೆ ಇದು ನಿಮ್ಮ ಮನೆ ದೇವರು, ನಿಮ್ಮ ಊರ ದೇವರು. ನಾವು ಬರೋದೇನು ಅತಿಥಿ ದೇವರುಗಳು ಅಂತ ಬರ್ತೀವಿ. ಹಾಗಾಗಿ ಈ ನಿಮ್ಮೆಲ್ಲರಿಗೂ ಈ ಕಾರ್ಯ ಬಹಳ ದೊಡ್ಡ ಕಾರ್ಯ ಎಲ್ಲರೂ ಮಾಡಿದ್ದೀರಾ. ಎಲ್ಲರೂ ಒಂದು ಕಲ್ಲೆತ್ತಲ್ಲಿಟ್ಟಿರೋರು ಆಗಿದ್ದಾರೆ. ನೋಡಿ ಶಿಲ್ಪಿ, ಎಷ್ಟು ಶಿಲ್ಪಿಗೆ ನಾವು ವಿಶೇಷವಾಗಿ ಕೆತ್ತಬೇಕಂತೆ ಶಿಲ್ಪಿನ. ಆ ಕೆತ್ತತಕ್ಕಂಥ ಶಿಲ್ಪಿನೇ ಸರಳವಾಗಿದ್ದಾನೆ ನೋಡಿ. ಆತನಿಗೆ ಧನ್ಯವಾದಗಳು ಹೇಳ್ತಾ ಒಂದೇ ಒಂದು ಮಾತು, ಒಂದೇ ಒಂದು ಏನು ಅಂದರೆ ಚೆನ್ನಾಗಿ ತಿಳ್ಕೊಳ್ಳಿ. ಜೀವನದಲ್ಲಿ ಆ ಶಿಲ್ಪಿ ಅಂದಿದ್ದಕ್ಕೆ ಜ್ಞಾಪಕ ಬಂತು. ಒಂದು ಕಲ್ಲು, ನಿಮಗೆ ಗೊತ್ತಿರೋ ಕಥೆಗಳೇ ಇವೆಲ್ಲ, ನಾವು ಹೇಳಬೇಕು ಅಂತಿಲ್ಲ. ಒಂದು ಬೆಟ್ಟದಲ್ಲಿ ಒಂದು ಕಲ್ಲು ಇರುತ್ತೆ. ಆ ಕಲ್ಲನ್ನು ತಂದು ಈ ಶಿಲ್ಪಿ ಏನು ಮಾಡ್ತಾರೆ, ಒಂದು ಅರ್ಧ ಕಲ್ಲನ್ನು ಹೊಡಿತಾರೆ, ಒಂದು ಒಳ್ಳೆ ವಿಗ್ರಹ ಮಾಡ್ತಾರೆ. ಇನ್ನು ಅಲ್ಲಿ ಹೊಸಲು ಬೇಕಲ್ವಾ, ದೇವಸ್ಥಾನದ ಬಾಗಿಲಿಗೆ ಹೊಸಲು ಬೇಕಲ್ವಾ, ಅದಕ್ಕೆ ಇವ್ರೇನು ಮಾಡ್ತಾರೆ, ಇನ್ನು ಅರ್ಧ ಕಲ್ಲು ತಗೊಂಡೋಗಿ ಅಲ್ಲಿ ಹಾಕ್ಬಿಡ್ತಾರೆ. ಈ ನಾವೇನು ಮಾಡ್ತೀವಿ, ಭಕ್ತರೆಲ್ಲ ಏನು ಮಾಡ್ತೀವಿ, ಬರ್ತಾ ಇದ್ದಂಗೆ ಆ ಕಲ್ಲನ್ನು ಒದಿತೀವಿ, ಕಲ್ಲನ್ನು ಒದ್ಕೊಂಡು ಒಳಗೆ ಬರ್ತೀವಿ. ಶಿಲ್ಪಿಗೆ ಅಭಿಷೇಕ ಮಾಡ್ತೀವಿ, ಪಂಚಾಮೃತ ಅಭಿಷೇಕ ಮಾಡ್ತೀವಿ, ಏನು ನಮಸ್ಕಾರ ಮಾಡ್ತೀವಿ, ನಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ತೀವಿ, ಎಷ್ಟು ಇದು ಮಾಡ್ತೀವಿ. ಆದರೆ ಒಂದೇ ಕಲ್ಲು, ಅರ್ಧ ಅಲ್ಲಿದೆ, ಅರ್ಧ ಇಲ್ಲಿದೆ. ನಾವು ಕೇಳಿದ್ವಿ ಶಿಲ್ಪಿನ, ಏನಪ್ಪ ಇದು ಇಂಥ ಅನ್ಯಾಯ ಮಾಡಿಬಿಟ್ಟೆ ನೀನು. ನಾನು ಆ ಕಲ್ಲು ನನಗೆ ಕೇಳ್ತಾ ಇದೆ, ಒಂದೇ ಕಲ್ಲು, ನಾವು ಅರ್ಧ ಅಲ್ಲಿಟ್ಟಿದ್ದಾರೆ, ಅರ್ಧ ಇಲ್ಲಿಟ್ಟಿದ್ದಾರೆ. ಅದಕ್ಕೆ ನೋಡಿದ್ರೆ ಅಭಿಷೇಕಗಳು ಮಾಡ್ತಾರೆ, ಇದು ನೋಡಿದ್ರೆ ಒದ್ಕೊಂಡು ಬರ್ತಾರೆ, ಕಾಲೆಲ್ಲ ಟಚ್ ಮಾಡ್ತಾರೆ, ಅದನ್ನೇನು ಮಾಡಲ್ಲ. ಅಂದಾಗ ಶಿಲ್ಪಿ ಹೇಳ್ತಾನೆ, ಸ್ವಾಮಿ ಅದಕ್ಕೆ ಎರಡೇ ಏಟು ಹೊಡೆದಿದ್ದು ನಾನು, ಆ ಕಡೆ ಈ ಕಡೆ ಹೊಡೆದೆ, ಅಲ್ಲಿ ಇಟ್ಬಿಟ್ಟೆ. ಇದಕ್ಕೆ ನಾನು 2-3 ವರ್ಷ ಹೊಡೆದು ಅದು ಸಹಿಸ್ಕೊಳ್ತು. ಆ ಸಹಿಸ್ಕೊಂಡಿದ್ದಕ್ಕೆ ಇವತ್ತು ಅದು ಶಿಲ್ಪಿ ಆಯ್ತು. ಹಂಗೆ ಮಾನವರು ಕೂಡ ಕಷ್ಟಗಳನ್ನು ಜಯಿಸ್ಬಿಟ್ಟು ಒಳ್ಳೆ ಉದ್ದೇಶ ಇಟ್ಕೊಂಡಾಗ ನಮಗೆ ಚೆನ್ನಾಗಿ ತಿಳಿದಿರಲಿ, ಮೋಸ ಮಾಡೋರಿಗೆ ಬೇಗ ಒಳ್ಳೇದಾಗ್ತಾ ಇದೆ ಅನ್ನೋ ಪ್ರಶ್ನೆ ನನ್ನ ಕೇಳ್ತಾರೆ. ಸರ್ ಈಗ ತುಂಬ ಚೆನ್ನಾಗಿ ಎಷ್ಟೋ ಕಷ್ಟ ಇದು ಮಾಡ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ, ನಮ್ಗೆ ಒಳ್ಳೇದಾಗ್ತಾ ಇಲ್ಲ. ಆದರೆ ಕಾಯಬೇಕು, ಅವರು ಅಲ್ಲಿ ನಿಂತು ಹೋಗ್ತಾರೆ, ನೀವು ಮುಂದಕ್ಕೆ ಕೊಟ್ಟೋಗ್ತೀರಾ, ಕಾದವರು ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ನಿಮಗೆಲ್ರಿಗೂ ಪದೇ ನನಗೆ ತುಂಬ ನಿಜವಾಗ್ಲೂ ಇವತ್ತು ಒಂದು ಶೂಟಿಂಗ್ ಇತ್ತು, ಅದು ಬಿಟ್ಟು ಬಂದಿದ್ದು. ಇವ್ರು ಹೇಳಿದ್ರು ಇಲ್ಲ ನೀವು ಯಾವ ಕಾರ್ಯಕ್ರಮ ಇದ್ರೂ ಬರಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ನನಗೆ ಒಂದು ನಿದರ್ಶನ ಆಯಿತು. ನಾನು ಮನೆ ಬಿಟ್ಟು ಹೊರಗಡೆ ಬರಬೇಕಾದ್ರೆ ಸೋಮವಾರ ಒಂದು ಮಹಾ ದೊಡ್ಡ ಒಂದು ಸನ್ಮಾನ ಸತ್ಕಾರವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಒಂದು ಫೋನ್ ಬಂತು. ನಾನು ಅಂದ್ಕೊಂಡೆ, ಏನಪ್ಪ ನಿನ್ನ ಪ್ರಭಾವ ನಾನು ನಿನ್ನ ನೋಡಲೇ ಇಲ್ಲ, ಅವಾಗ ನನಗೆ ಈ ಥರ ಕೊಟ್ಟ ಅಂತ. ಈ ರೀತಿ ಎಲ್ರಿಗೂ, ನಿಮಗೂ, ನಿಮ್ಮ ಮಕ್ಕಳಿಗೂ, ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಬಂತು. ಒಂದ್ಸರಿ
ಜೈ ವೈಕುಂಠ ರಂಗನಾಥ ಹೇಳಿ. ಓಂ ಓಂ ಜೈ ವೈಕುಂಠ ರಂಗನಾಥ, ಜೈ ವೈಕುಂಠ ರಂಗನಾಥ, ಜೈ ವೈಕುಂಠ ರಂಗನಾಥ. ನಮಸ್ಕಾರ. ಭಕ್ತಾದಿಗಳಿಗೆ ದೇವಾಲಯದ ವಿಚಾರ, ಅವರ ವೈಯಕ್ತಿಕ ವಿಚಾರ ಹಾಗೂ ದೇವತಾ ದರ್ಶನ, ಈ ಕ್ಷೇತ್ರದ ಮಹಿಮೆಯನ್ನು ಬಹಳ ಅಚ್ಚುಕಟ್ಟಾಗಿ ತಮ್ಮ ಅನುಭವದ ಮುಖಾಂತರವಾಗಿ ತಿಳಿಸಿಕೊಡುತ್ತಾರೆ.